ನಮಸ್ಕಾರ ವೀಕ್ಷಕರೇ. ಭಾರತದಾದ್ಯಂತ ನೈಸರ್ಗಿಕ ಕೃಷಿ ಕಾರ್ಯಾಗಾರಗಳನ್ನು ನಡೆಸುತ್ತಾ ಜಾಗೃತಿ ಉಂಟು ಮಾಡುತ್ತಿರುವ ಶ್ರೀ ಸುಭಾಷ್ ಪಾಳೇಕರ್ ಅವರು ಜನವರಿ 3ರಿಂದ 6ರ ತನಕ ಹಳೇಬೀಡು ಸಮೀಪದ ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ 4 ದಿನಗಳ ಕಾಲ ನಡೆಸಿದ ಶಿಬಿರದಲ್ಲಿ ನಿರೀಕ್ಷೆಗೂ ಮೀರಿ ರೈತರು ಪಾಲ್ಗೊಂಡು ಪಾಳೇಕರ್ ಅವರ ಪಾಠಗಳನ್ನು ಕೇಳಿ ಸಂವಾದದಲ್ಲೂ ಪಾಲ್ಗೊಂಡಿದ್ದರು. ಈ ಕಾರ್ಯಾಗಾರದಲ್ಲಿ ಹೊರ ರಾಜ್ಯಗಳಿಂದ ಮಾತ್ರವಲ್ಲದೆ ನೇಪಾಳದಿಂದ ಕೂಡ ರೈತರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಜನವರಿ 7ರಂದು ಹಳೇಬೀಡು ಸಮೀಪದ ಹರಬಿಹಳ್ಳಿ ಗುರುಸ್ವಾಮಿ ಗೌಡರು ಹಾಗೂ ನಂತರ ಚನ್ನರಾಯಪಟ್ಟಣ ಸಮೀಪ ಚೋಳೇನಹಳ್ಳಿಯಲ್ಲಿ ಹರ್ಷವರ್ಧನ್ ಅವರ ತೋಟಗಳಿವೆ. ಪಾಳೇಕರ್ ಮತ್ತು ಹಲವು ರೈತರು ಭೇಟಿ ನೀಡಿ ಈ ರೈತರು ನಡೆಸಿದ ಪ್ರಯೋಗಗಳ ಕುರಿತು ಮಾಹಿತಿ ಪಡೆಯಲಾಯಿತು. ಈ ಸಂದರ್ಭಗಳಲ್ಲಿ ನೈಸರ್ಗಿಕ ಬೇಸಾಯ ಪದ್ಧತಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳ ವ್ಯತ್ಯಾಸಗಳ ಕುರಿತು ಪಾಳೇಕರ್ ಅವರು ತಮ್ಮ ವಿಚಾರಗಳನ್ನು ಮುಂದಿಟ್ಟರು. ಸಾವಯವ ಪದ್ಧತಿಯಿಂದ ಅನೇಕ ವಿಷಕಾರಿ ಲೋಹಗಳು ನಮ್ಮ ಆಹಾರ ಪದಾರ್ಥಗಳನ್ನು ಸೇರುತ್ತಿವೆ ಹಾಗೂ ಜಾನುವಾರು ಹಾಕುವ ಸಗಣಿಯಿಂದ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣ ಆಗುತ್ತಿರುವ ಮೀಥೇನ್ ಅನಿಲವು ವಾತಾವರಣಕ್ಕೆ ಬಿಡುಗಡೆ ಆಗುವುದರಿಂದ ಈ ಪದ್ಧತಿಯು ರಾಸಾಯನಿಕ ಪದ್ಧತಿಗಿಂತ ಅಪಾಯಕಾರಿಯಾದುದೆಂದು ಅವರು ಹೇಳಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ರಾಸಾಯನಿಕ ವಸ್ತುಗಳನ್ನು ಬಿಟ್ಟು ಮಾಡುವ ಸಾವಯವ ಅಥವಾ ಸಹಜ ನೈಸರ್ಗಿಕ ಕೃಷಿ ಪದ್ಧತಿಗಳ ನಡುವೆ ಅಷ್ಟೇನೂ ವ್ಯತ್ಯಾಸ ಇಲ್ಲವೆಂದು ಬಹುತೇಕ ರೈತರು ತಿಳಿದಿದ್ದಾರೆ. ಆದರೆ ರಾಸಾಯನಿಕ ಪದ್ಧತಿಗಿಂತ ಸಾವಯವ ಪದ್ಧತಿಯದು ಅಪಾಯಕಾರಿ ಆಗಿದೆ ಎಂದು ಪಾಳೇಕರ್ ಅವರು ಹೇಳುತ್ತಿರುವ ಕುರಿತು ಈಗಾಗಲೇ ಹಲವು ರೀತಿಯ ಪ್ರತಿಕ್ರಿಯೆ ಬರಲಾರಂಭಿಸಿವೆ. ಈ ಕಾರ್ಯಾಗಾರಕ್ಕೆ ನಮ್ಮ ವಿಶ್ವಪಥ ತಂಡವೂ ಭಾಗವಹಿಸಿ ಪಾಳೇಕರ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿತು. 38 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದಂಥ ಪಕ್ಷದಲ್ಲಿ ಅದಕ್ಕೆ ಸ್ವಲ್ಪ ನೆರಳನ್ನು ಮಾಡಿ, ಶೇಡ್ ನೆಟ್ ಹಾಕೋದು ಇಲ್ಲಾಂದ್ರೆ ಚಪ್ಪರವನ್ನು ಹಾಕಿ ನೆರಳನ್ನು ಮಾಡಿ, 38 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ग्रीन नेट और जूट बांधना करते हैं, ಗೋಣಿ ಚೀಲ ಅಥವಾ ಪ್ಲಾಸ್ಟಿಕ್ ಗ್ರೀನ್ ನೆಟ್ ನ ಹಾಕಿ ಚಪ್ಪರವನ್ನು ಮಾಡಿ, स्प्रे शेड्यूल 7 days after seed germination, ಅದಕ್ಕೆ ಸಿಂಪಡಣೆ ಮಾಡುವಂತ ಸಮಯಗಳು ಅದು ಮೊಳಕೆ ಆದ 7 ದಿನಕ್ಕೆ ಮೊದಲನೇ ಸಿಂಪಡಣೆ, again give the Jivamruta in between 2 lines on the surface of soil. 7 ದಿನಕ್ಕೆ 2 ಸಾಲುಗಳ ಮಧ್ಯೆ ಜೀವಾಮೃತವನ್ನ ಸುರಿಯಿರಿ ಅಥವಾ ಎರಚಿ. 5 liter per guಂಟಾ, 5 ಲೀಟರ್ ಒಂದು ಗುಂಟೆಗೆ ಅನುಗುಣವಾಗಿ. If possible, we have to sow the seed of local mango, then we have to graft. ಒಂದು ನಾವು ಸಸಿ ತಂದು ಹಾಕ್ತೀವಿ ಗ್ರಾಫ್ಟ್ ಆಗಿರೋದು, ಅಥವಾ ಆದಷ್ಟು ನೀವು ಪ್ರಯತ್ನ ಮಾಡಿ ಅಲ್ಲಿ ಮೊದಲನೇದಾಗಿ ನಾಟಿ ಓಟೆ ಅಥವಾ ಬೀಜವನ್ನು ಉಪಯೋಗಿಸಿ ನೀವು ಗಿಡವನ್ನು ಬೆಳ್ಕೊಂಡು ಅದಕ್ಕೆ ನೀವು ನಿಮಗೆ ಬೇಕಾದಂತ ಮಾವಿನ ಹಣ್ಣಿನ ಕುಡಿಗಳನ್ನು ಏನ್ ಮಾಡೋದಲ್ಲಿ ನೀವು ಕಸಿ ಕಟ್ಟಬಹುದು. Because when the main root start to enter in the soil, they are going to into the water reservoir, ಭೂಜಲ. ಇದರೊಳಗೆ ಅತಿ ಮುಖ್ಯವಾದ ಕಾರಣ ಇದೆ. ನೀವು ಯಾವಾಗ ನಾಟಿ ಬೀಜ ಅಥವಾ ವಾಟೆನ ನೀವಲ್ಲಿ ನಾಟಿ ಮಾಡ್ತೀರ, ಬಿತ್ತನೆ ಮಾಡ್ತಿರಲ್ಲ, ಆ ಸಮಯದಲ್ಲಿ ಇದು ಬಿಡುವಂತ ತಾಯಿ ಬೇರು ಅತಿ ಆಳವಾಗಿ ಹೋಗಿ ನೀರಿನ ಸೆಲೆಗಳಿಗೆ ಹೋಗುತ್ತದು. ಆ ಬೇರುಗಳು ನಾಟಿ ಹಣ್ಣಿಂದ ಬೇರುಗಳು, ತರಕಾರಿ ಇರ್ಬೋದು, ಭತ್ತ ಇರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಎಲ್ಲಾದ್ರೂ ಗೊತ್ತಂಗ ಬೆಲೆ ಸಿಗುತ್ತೆ. ಈ ಮುಖಾಂತರ ನಾವು ಇಲ್ಲಿ ನಮ್ಮ ಶರ್ಮ ಹೇಳಿದಾಗ ನಾವೆಲ್ಲ ಲೀಡರ್ಸ್, ಇಲ್ಲಿ ನಾವು ಫಾಲೋಯರ್ಸ್ ಅಲ್ಲ. ನಿಮ್ಮ ಊರುಗಳಲ್ಲಿ ನೀವು ಲೀಡರ್ಗಳಾಗಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿನ ಯಥಾವತ್ತ ಜಾರಿ ತರಬೇಕು. ಸರಿ, ಯಾವುದೋ ಒಂದು ಗೋಕೃಪಾಮೃತ ಹಾಕ್ತೀನಿ, ಅದಾವುದು ಮತ್ತೊಂದು ಅದಾದ ಬೇರೆ ಏನಾದ್ರು ಯುರೋಪಿಯನ್ ಒಕ್ಕೂಟ ಅಥವಾ ಜಪಾನು ಎಲ್ಲ ಅಭಿವೃದ್ಧಿ ಹೊಂದಿರೋ ದೇಶಗಳಲ್ಲಿ 1% 4% ಅಷ್ಟೇ ರೈತರು ಇರೋದು. ಮಿಕ್ಕೆಲ್ಲ ಕಡೆ ಆಹಾರ ಉತ್ಪಾದನೆ ಆಗ್ತಿದೆ. ಅಮೆರಿಕಾದಲ್ಲಿ ಕೂಡ ಆಹಾರ ಉತ್ಪಾದನೆ ಆಗ್ತಿದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಇಂಡೋ US FTA ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ.
ಇಂಡಿಯಾ ಮತ್ತು ಅಮೆರಿಕ ನಡುವೆ ಮುಕ್ತ ವಾಣಿಜ್ಯ ಒಪ್ಪಂದದ ಒಂದು ಮಾತುಕತೆ ನಡೀತಿದೆ. ಅದರ ಪ್ರಕಾರ ಅಮೆರಿಕದಲ್ಲಿ ಬೆಳೆದಿರುವಂತಹ ಕುಲಾಂತರಿ ಮೆಕ್ಕೆಜೋಳ, ಕುಲಾಂತರಿ ಸೋಯಾ ಮತ್ತು ಡೈರಿ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಭಾರತಕ್ಕೆ ಕಳಿಸ್ಬೇಕು ಅಂತ ಅಮೆರಿಕ ಒಂದೇ ಕಾಲಲ್ಲಿ ನಿಂತಿದೆ. ಯಾಕೆ ಅಂತಂದರೆ ಅಲ್ಲಿ ಹೆಚ್ಚು ಉತ್ಪಾದನೆ ಮಾಡಿದ್ದಾರೆ. ಆದರೆ ಉತ್ಪಾದನೆ ಮಾಡಿರೋರು ಯಾರು ಅಮೆರಿಕಾದಲ್ಲಿ? ರೈತರಾ? ಅಲ್ಲಿರೋದು 1% ರೈತರು. 99% ದೊಡ್ಡ ದೊಡ್ಡ ಕಂಪನಿಗಳು ಉತ್ಪಾದನೆ ಮಾಡ್ತವೆ. ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟಿನ ಒಬ್ಬ ಸಂಸ್ಥಾಪಕ ಇವತ್ತಿನ ಅಮೆರಿಕಾದ ಬಹಳ ದೊಡ್ಡ ರೈತ, ಅತಿ ಹೆಚ್ಚು ಭೂಮಿಯನ್ನು ಹಿಡ್ಕೊಂಡಿರುವಂಥವನು. ಇದು ಅಭಿವೃದ್ಧಿ ಅನ್ನುವಂತಹ ಬಂಡವಾಳಶಾಹಿಗಳು ಕಟ್ತಿರುವಂತಹ ಒಂದು ಅಭಿವೃದ್ಧಿ ಮಾದರಿ. ಇದೇ ಮಾದರಿಯಲ್ಲಿ ನಾವು ಕೂಡ ಇನ್ನು ಇಂಡಿಯಾ ಕೂಡ ಅದರಿಂದನೇ ಹೋಗ್ತಾ ಇದ್ದೀವಿ. ಹೆಚ್ಚು ಬೆಳಿಬೇಕು, ಒಂದೇ ಬೆಳೆ ಬೆಳಿಬೇಕು. ರೈತರೇನು ಮೆಕ್ಕೆಜೋಳ ಬೆಳಿಬೇಕು ಅಂತ ಆಸೆ ಪಟ್ಟು ಬೆಳೀತಾ ಇಲ್ಲ. ರೈತ ಸಂಪರ್ಕ ಕೇಂದ್ರ ಮೆಕ್ಕೆಜೋಳ ಅವ್ರಿಗೆ ಕೊಟ್ಟು ಬೆಳೆಸ್ತಾ ಇದೆ, ಇಲಾಖೆ ಕೊಟ್ಟು ಬೆಳೆಸ್ತಾ ಇದೆ. ರೈತರಿಗೆ ಹೇಳ್ಕೊಡ್ತಾ ಇತ್ತು, ಏನು ತುಂಬ ಸುಲಭ ಈ ಬೆಳೆ, ಮನೆ ಬಾಗಿಲಲ್ಲೇ ಬಂದು ತೊಗೊಂಡು ಹೋಗ್ತಾರೆ, ದಲ್ಲಾಳಿಗಳು ಬಂದು ತೊಗೊಂಡು ಹೋಗ್ತಾರೆ ಅಂತ. ಆದರೆ ಇವಾಗ ಮೆಕ್ಕೆಜೋಳಕ್ಕೂ ಏಕ ಬೆಳೆ ಬೆಳೆದಿದ್ದರಿಂದ ಅದಕ್ಕೂ ಕಾಯಿಲೆ ಬರ್ತಾ ಇದೆ, ಅದಕ್ಕೂ ಕೀಟನಾಶಕ ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಈ ಸಲ ಅದಕ್ಕೆ ರೇಟ್ ಇಲ್ಲ. ಅದೇ ಏನು ಸಮಸ್ಯೆ ತೊಗರಿಗೂ ಆಗಿದೆ. ತೊಗರಿ ಈ ಸಲ ಎಷ್ಟೇ ಸಮಯ ಏನು ಮಳೆ ಕೈ ಕೊಟ್ಟರು ಕೂಡ ಕೆಲವು ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚುವರಿ ಮಳೆ ಆಗಿದೆ, ಬೆಳೆ ನಾಶ ಆಗಿದೆ, ಆದರೂ ತೊಗರಿ ಬೆಳೆ ಕುಸಿದಿದೆ. ಈ ಥರ ಏನು ಸವಾಲುಗಳಿದೆ, ಇದು ಏಕ ಬೆಳೆ ಪದ್ಧತಿಯಿಂದ ಬರ್ತಿರೋವಂಥ ಸವಾಲುಗಳು. ಸಹಕಾರಿ ತತ್ವದಲ್ಲಿ ಕ್ಯೂಬಾದಲ್ಲಿ ನಾವು ನೋಡಿರುವಂಥದ್ದು ಏನಪ್ಪ ಅಂತಂದರೆ, ಏನು ಒಗ್ಗೂಡಿ ರೈತರು, ಸಣ್ಣ ರೈತರು ಒಟ್ಟಿಗೆ ಬಂದು ಸಣ್ಣ ಪ್ರದೇಶದಲ್ಲಿ ನಮಸ್ತೆ. ಇವತ್ತು ಪುಷ್ಪಗಿರಿಯಲ್ಲಿ 4 ದಿನಗಳ ಕಾಲ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಕಾರಣ ಇವತ್ತು ರೈತ ಉಳಿದ್ರೆ ದೇಶ ಉಳಿದಂತೆ ಅನ್ನುವಂತೆ ನಾವೆಲ್ಲರೂ ಕೂಡ ರೈತರ ಜೀವನದಿಂದ ಮತ್ತು ರೈತರ ಶ್ರಮದಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇರುವಂಥದ್ದು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ, ಪ್ರತಿಯೊಂದು ಜೀವ ಸಂಕುಲನೂ ಬದುಕಿರುವಂಥದ್ದು ರೈತ ಬೆಳೀತಾ ಇರುವಂಥ ದವಸ ಧಾನ್ಯಗಳಿಂದ ಮತ್ತು ಪ್ರಕೃತಿಯಿಂದ. ಅಂಥ ನಿಸರ್ಗದ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಪ್ರಕೃತಿ ದತ್ತವಾಗಿ ಭಗವಂತ ಏನು ನಮಗೆ ಜನ್ಮವನ್ನು ಕರುಣಿಸಿದ್ದಾನೆ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಾಗಿರುವಂಥದ್ದು ಎಲ್ಲ ಸಮಸ್ತ ಮಾನವ ಕುಲದ ಜವಾಬ್ದಾರಿ ಇದೆ. ಅಂಥ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಅರ್ಥಕೊಂಡು ಜೀವನವನ್ನು ಮಾಡಿದ್ದೇ ಆದರೆ ನೈಸರ್ಗಿಕಕ್ಕೂ ಮತ್ತು ಮಾನವನಿಗೂ ಇಬ್ಬರಿಗೂ ಕೂಡ ಒಳ್ಳೆಯದಾಗುವಂಥ ಅವಕಾಶ ಇರುತ್ತೆ. ಇವತ್ತು ಅಂಥ ನೈಸರ್ಗಿಕವನ್ನು ನಾವು ಮರೆತು ಇವತ್ತು ಭೂಮಿ, ನೀರು, ಗಾಳಿ ಮತ್ತು ಮನುಷ್ಯನ ಮನಸ್ಸು ಅಷ್ಟೂ ಕೂಡ ಇವತ್ತು ಕಲ್ಮಶವಾಗಿದೆ. ಅದರಿಂದ ಆಚೆಗೆ ಬರಬೇಕಾದ್ರೆ ನಾವು ಬಹಳ ಮುಖ್ಯವಾಗಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ರೈತ ಸಂಘ ಇರ್ಬೋದು, ನಮ್ಮ ಹಾಸನ ಜಿಲ್ಲೆಯ ರೈತ ಸಂಘ ಇರ್ಬೋದು, ನಮ್ಮ ಹೋಬಳಿ ಘಟಕ ಇರ್ಬೋದು, ಎಲ್ಲರೂ ಸೇರಿ ಕ್ಷೇತ್ರದಲ್ಲಿ ಒಂದು ನೈಸರ್ಗಿಕ ಕೃಷಿ ತರಬೇತಿಯನ್ನು ಮಾಡಬೇಕು. ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನವನ್ನು ಹಾಸನ ಜಿಲ್ಲೆಯ ರೈತರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದು ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಾವು ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮ ಇವತ್ತು ನಡೀಲಿಕ್ಕೆ ಕಾರಣ ಆಗಿದೆ. ಇದು ಬಹಳ ಸುದೀರ್ಘವಾಗಿ ಮತ್ತು ಬಹಳ ತುಂಬ ದೊಡ್ಡ ಪ್ರಯತ್ನದಿಂದ ಸುಮಾರು ಒಂದು ಜಿಲ್ಲೆಯದ್ದಲ್ಲ 10 ಜಿಲ್ಲೆಗಳ ರೈತರು ಇವತ್ತು ಬಂದಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಮೂಲೆ ಮೂಲೆಯಿಂದ ಮತ್ತು ಬೇರೆ ದೇಶದವರು ಕೂಡ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗಿನ್ನು ಹೆಚ್ಚಿನ ಸಂತೋಷವನ್ನು ತಂದುಕೊಟ್ಟಿದೆ. ಯಾಕೆಂತಂದರೆ ರೈತರು ಅಂತಂದರೆ ಅದು ದೇಶ, ಜಿಲ್ಲೆ, ಗ್ರಾಮ ಅಂತ ಬರೋದಿಲ್ಲ. ಇಡೀ ಜಗತ್ತಿಗೆ ಅನ್ನ ಕೊಡುವಂಥವನು ಎಲ್ಲಿದ್ರೂ ಕೂಡ ಅವನು ರೈತನೇ. ಹಾಗಾಗಿ ಅಂಥ ರೈತರು ಇವತ್ತು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಳ್ಳಿ.
हम लोग नेपाल से आए हुए हैं, हम यनफा से आए हुए हैं। हम हमारे कंट्री में फार्मर के काम करते हैं, पर हम लोग सब अलग अलग डिस्ट्रिक्ट से हैं। तो यहाँ से हम लोग बहुत ज़्यादा सीख पा रहे हैं, जो ऑर्गेनिक है ना। हमारा गुरुजी ने बहुत कुछ सिखा रखा है। लगता है हम भी अब जाके यही कोर्स वहाँ भी नेपाल में भी सब डिस्ट्रिक्ट में यही करेंगे। मैं भी गुरुजी को भी वहाँ इनवाइट करके हम लोग हर डिस्ट्रिक्ट में ये वाला प्रोग्राम, बड़ा वाला प्रोग्राम करके हमारे देश के किसान के लिए आवाज़ उठाएंगे, सीख सिखाएंगे। ಕುಮಾರ ನಾಮ್ मेरा नाम ऋतु पौडेल। ಧನ್ಯವಾದ. ಥ್ಯಾಂಕ್ ಯು ಸರ್. ಮಾತಾಡಿ ಸರ್ ನಿಮ್ಮ ಪ್ರಶ್ನೆಗಳು ಮಾತಾಡಿ, ನಿಮ್ಮ ಅನುಭವ ಹೇಳಿ ಸರ್. ಸರ್ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವೆಲ್ಲ ಹೇಳಿದ್ದೀವಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ಆಸಕ್ತಿ ಇತ್ತು ನನಗೆ. ಅದರಿಂದ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಒಂದು 3 ಎಕರೆನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾರಂಭ ಮಾಡಿ ಬೇಕಾದಷ್ಟು ತರಕಾರಿಗಳನ್ನೆಲ್ಲ ಗ್ರೋ ಮಾಡಿ ತುಂಬ ಕಡೆ ನಾನು ವಿತರಣೆ ಮಾಡಿದ್ದೀನಿ, ಸೇಲ್ ಮಾಡಿದ್ದೀನಿ. ಬಟ್ ಆದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ದುಡ್ಡು ಮಾಡೋದು ಅನ್ನೋದು ಅದು ಅಸತ್ಯ ಅಂತ ಎಲ್ಲ ಅನುಭವಿಸಿದ ಮೇಲೆ ಎಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗಿದೆ. ತುಂಬ ಕಷ್ಟವಾದ ಒಂದು ಮೆಥಡಾಲಜಿ ಅದು. ಸೊ ಇದಕ್ಕೆ ಏನು ಪರಿಹಾರ ಏನಿರ್ಬೋದು, ಕೆಮಿಕಲ್ ಬೇಡ ಅಂತ ಹುಡುಕ್ಬೇಕಾದ್ರೆ ಬೇರೆ ಬೇರೆ ವಿಷಯಗಳು ಗೊತ್ತಾಯಿತು. ಇಲ್ಲಿ ಸುಭಾಷ್ ಪಾಲೇಕರ್ ಬಗ್ಗೆ ತುಂಬ ದಿನಗಳ ವಿಷಯಗಳೆಲ್ಲ ಫಸ್ಟೇ ಪರಿಚಯ ಆಯಿತು. ಬಟ್ ಈ ತರಬೇತಿ ಸಿಕ್ಕಿದ ಮೇಲೆ ನಮಗೆ ಇಲ್ಲಿ ಬಂದು ನೋಡಬೇಕು ಅಂತ ಆಸಕ್ತಿ ಇದೆ. 4 ದಿನ ಕೂತ್ಕೊಂಡು ಈ 4 ದಿನ ತುಂಬ ಟ್ರಾನ್ಸ್ಫಾರ್ಮೇಷನಲ್ ಅಂತ ಹೇಳಬೇಕು. ತುಂಬ ಅದ್ಭುತವಾದ ಒಂದು ಮಾಹಿತಿ ನಮಗೆ ಕೊಟ್ಟಿದ್ದಾರೆ. The kind of an information that was shared was not heard by me anywhere before. In spite of doing a lot of research in toxic-free farming for many years together, I will be taking this message to a lot of farmers from now on. ಯಾವ ಊರಿಂದ ಬಂದಿದ್ದೀರಾ ನೀವು? ನಾನು ಬೆಂಗಳೂರಿನಲ್ಲಿದ್ದೀನಿ. ನಮ್ಮ ಲ್ಯಾಂಡ್ಸ್ ಎಲ್ಲನೂ ಕನಕಪುರದಿಂದ ಒಂದು 35 ಕಿಲೋಮೀಟ್ರ್ ತಮಿಳ್ನಾಡು ಬಾರ್ಡರ್ನಲ್ಲಿದೆ. ಅಲ್ಲಿ ಒಂದು 40 ಎಕರ್ನಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. मैं नेपाल से आया हूँ। मेरा संगठन का नाम ऑल नेपाल पीजेंट्स एसोसिएशन फेडरेशन है और मैं यहाँ डॉक्टर पद्मश्री जी के पालेकर जी के सुभाष पालेकर जी के कार्यक्रम में आया। कृषि पद्धति में ट्रेनिंग लिया, बहुत उपयोगी रहा और इससे ट्रेनिंग से हमें अपने ज़िंदगी में अपने लाइफ में बहुत कुछ बदलाव करने का मिलेगा और हम नेपाल में जाकर इसके सीखे हुए बातें को अपनी ज़िंदगी के व्यवहार में लागू करने का उत्तम प्रयास करूँगा, द बेस्ट ट्राई करूँगा। ಥ್ಯಾಂಕ್ ಯು ಸರ್. ಹಾಂ ಸರ್, ಈ ಶಿಬಿರದಿಂದ ನಿಮಗೆ ಆದ ಅನುಕೂಲ ಏನು ಸರ್? ಸೊ ಅಂದರೆ ನಾವು ಇಲ್ಲ ಮುಂಚೆ ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ವಿ. ಸೊ ಕೆಮಿಕಲ್ ಫಾರ್ಮಿಂಗ್ ಎಷ್ಟು ಮಾಡಿದರೂ ಕೂಡ ಸೊ ನಮಗೆ ₹1 ವಾಪಸ್ ಬರ್ತಾ ಇರಲಿಲ್ಲ. ಮತ್ತು ನಾವು ಏನು ಇಲ್ಲದೇನೂ ಕೂಡ ನ್ಯಾಚುರಲ್ ಆಗಿಯೇ ಬೆಳೆದು ನಮ್ಮ ಜೀವ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಹೇಗೆ ಬದುಕನ್ನು ಕಟ್ಕೊಳ್ಬೋದು ಅಂತ ಹೇಳಿ ನಾವು ಕಾರ್ಯಾಗಾರದಿಂದ ಕಲ್ತಿದ್ದೇವೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ಯಾವ ಊರಿಂದ ಬಂದಿದ್ದೀರಾ? ನಾನು ಮೂಲತಃ ಕೊಪ್ಪಳ ಜಿಲ್ಲೆ, ಬಟ್ ನಾನು ಅಮೃತಭೂಮಿ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಕೇಂದ್ರದಲ್ಲಿ ಒಬ್ಬ ಕೃಷಿಕನಾಗಿ ಕೆಲಸ ಮಾಡ್ತಿದ್ದೇನೆ. ಧನ್ಯವಾದಗಳು ಸರ್. ಈ ಶಿಬಿರದಿಂದ ನಿಮಗೆ ಆಗಿರುವ ಪ್ರಯೋಜನ ಏನು ಸರ್? ಸರ್, ಇವಾಗ ನಾವು ಜೋರಾಗಿ ಸರ್, ನಾವು ರೈತರ ಮಕ್ಕಳು ಮತ್ತು ರೈತರು ಇದ್ದೀವಿ. ನಾನು ನೋಡೋದ ಪ್ರಕಾರ ನಮ್ಮ ಊರಲ್ಲಿ ಅಂದರೆ ರಾಯಚೂರು ಡಿಸ್ಟಿಕ್ಕಲ್ಲಿ ಎಲ್ಲರೂ ಕೆಮಿಕಲ್ ಫಾರ್ಮಿಂಗ್ ಅಂದರೆ ಜಾಸ್ತಿ ಗೊಬ್ಬರ ಮತ್ತು ಕೀಟನಾಶಕ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅದು ಭಾಳ ವಿಷಪೂರಿತ. ಇದು ಬಂದಿದ ಮೇಲೆ ನಮ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ಹೇಗೆ ಮಾಡ್ಬೋದು, ಫರ್ಟಿಲೈಸರ್ ಇಲ್ಲಾರ್ದಂಗೆ, ಪೆಸ್ಟಿಸೈಡ್ಸ್ ಇಲ್ಲಾರ್ದಂಗೆ ಹೇಗೆ ಮಾಡ್ಬೋದು ಅಂತೆಲ್ಲ ಮಾಹಿತಿ ಸಿಕ್ಕಿದೆ. ನಮ್ಮಿಂದ ನಾವು ಸ್ವಲ್ಪ ಮಾಡ್ತೀವಿ, ನಮ್ಮ ಸ್ವಲ್ಪ ಹೇಳ್ತೀವಿ ಎಲ್ಲ. ಇದರಿಂದ ಮೇನು ರೈತರ ಖರ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಆದಮೇಲೆ ನಿಧಾನಕ್ಕೆ ಎಲ್ಲರಿಗೂ ಒಳ್ಳೆ ಊಟ ಸಿಗುತ್ತೆ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು